ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಸೌಗಿ ಬಾತ್ ಮಾಡ್ತಾ ಇದ್ದೀನಿ. ಅದು ರಾಗಿ ಸೌಗಿ ಬಾತು ಅದು ಮಾಡುವ ಇದನ್ನು ನೋಡ್ಕೊಂಡು ಬರೋಣ. ನಾನು ಅನಿಲ್ ಸೌಗಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನ ಒಂದು 2 ನಿಮಿಷ ನಾವು ನೀರಲ್ಲೇ ನೆನೆ ಹಾಕ್ಬೇಕಾಗ್ತೈತೆ. ಕೂಲಿರಲ್ಲೇ, ಬಿಸಿನೀರಲ್ಲೇನಲ್ಲ, ಕೂಲಿರಲ್ಲೇ ನೆನೆ ಹಾಕ್ಬೇಕಾಗ್ತದೆ. ಸ್ವಲ್ಪ ಉಪ್ಪು ಹಾಕೋಣ. ಈ ಸೌಗೆ ಇದೆಯಲ್ಲ, ಈಗ ಈ ಕೂಲಿರಲ್ಲೇ ಹಾಕೋಣ. ಕೂಲಿರು ಮತ್ತು ಬಿಸಿನೀರೆಲ್ಲ ಒಂದು 2 ನಿಮಿಷ ನಾವು ನೆನೆ ಹಾಕ್ಬಿಡೋಣ ಇದರಲ್ಲಿ. ನೋಡಿ, ನೆನೆ ಹಾಕಿದ್ದೀನಿ. ಜಾಸ್ತಿ ಹೊತ್ತು ಭಾಳ ಹೊತ್ತು ನೆನೆ ಹಾಕೋಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಮುದ್ದೆ ಆಗಿಬಿಡ್ತದೆ. ಒಂದು 2 ನಿಮಿಷ ಇದನ್ನ ಬಿಟ್ಬಿಡೋಣ. ನೋಡಿ, ನಾನು ಸೌಗೆ ಬಾತ್ ಮಾಡೋಕ್ಕೆ ಇದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. 3 ಲೋಟ ನೀರು ಹಾಕಿದ್ದೀನಿ. ಇದು ನೀರು ಕುದಿಯಕ್ಕೆ ಬಿಡೋಣ. ಈಗ ನಾವೇನು ಕೂಲಿರಲ್ಲಿ ಹಾಕಿದ್ದೀವಿ ಅದನ್ನ ನಾವು ಬೆನೆಸ್ಕೋಬೇಕು. ಅದಕ್ಕೋಸ್ಕರ ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ, ಗ್ಯಾಸು. ನೋಡಿ, ಮುಚ್ಚಿ ನೀರು ಕುದಿಯಕ್ಕೆ ಬಿಟ್ಬಿಡೋಣ. ಈಗ ತೆಗಿತಾ ಇದ್ದೀನಿ ಇದನ್ನ ಸೌಗೆ. ಈಗ ಒಂದು ಸೌಗೆ ಇದರಲ್ಲಿ ಇದು ಮಾಡ್ಕೊತಾ ಇದ್ದೀನಿ ಜೇಡಿಯಲ್ಲಿ. ಭಾಳ ಹೊತ್ತು ಬಿಡ್ಬೇಕು ಹೋಗ್ಬೇಡ್ರಿ, ಇಲ್ಲಾಂದ್ರೆ ಮೆತ್ತಗಾಗ್ಬಿಡ್ತದೆ ಸೌಗಿ, ಮುದ್ದೆ ಆಗಿಬಿಡ್ತದೆ. ನೋಡ್ತಾ ಇರ್ಬೋದು, ನಾನು ಇದ್ರಾಗ ಸೋಸ್ಕೊಂಡಿದ್ದೀನಿ. ಈ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಬಿಸಿ ಆಗಲ್ಲ, ಅದ್ರಾಗ ಆವಾದಲ್ಲಿ ನಾವು ಬೆನ್ಸ್ಕೋಬೇಕಾಗತ್ತೆ. ನಾವು ಇಡ್ಲಿ ಹೆಂಗೆ ಬೆನ್ಸ್ಕೊತೀವಿ ಹಂಗೆ ಒಂದು 5 ನಿಮಿಷ ನಾವು ಬೆನ್ಸ್ಕೋಬೇಕಾಗತ್ತೆ. ಇದನ್ನ ಸೌಗಿ ನಾನು ಸೋಸ್ಕೊಂಡಿದ್ದೀನಲ್ಲ, ನೆನೆಕೊಂಡು ಇವತ್ತು ಬಟ್ಟೆ ನಾನು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ನೋಡಿ, ಇದ್ರ ಮೇಲೆ ಒಂದು ಬಟ್ಟೆ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಈ ಬಟ್ಟೆ ಇಲ್ಲಾಂದ್ರೆ ಕೂಡ ಅದು ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಅದ್ರ ಮೇಲೆ ಬೆನ್ಸ್ಕೋಬೋದು. ನೋಡಿ, ಇದ್ರ ಮೇಲೆ ನಾನು ಹಾಕ್ತಾಯಿದ್ದೀನಿ. ಗೊತ್ತೈತೆ ಸೌಗಿ. ಕೈ ತೊಗೊಳ್ತೆ. ನೋಡಿ, ಈ ಸೌಗೆ ಇದೆಯಲ್ಲ, ಈಗ ನಾ ಬಟ್ಟೆ ಇದು ಎಕ್ಸ್ಟ್ರಾ ಇದೆಯಲ್ಲ, ಇದನ್ನ ಹಿಂಗೆ ಹಚ್ಚಿಬಿಡ್ಬೇಕು ಬಟ್ಟೆ. ಇದು ನೀರು ಕುದ್ದಿದೆ, ಫುಲ್ಲು ಕುದಿಬೇಕು. ನೀರು ಚೆನ್ನಾಗಿ ಕುದಿಬೇಕು, ಆವಾಗ ಇಡಬೇಕು. ಒಂದು 5 ನಿಮಿಷ ಇಟ್ಬಿಟ್ರೆ ಸಾಕಾಗ್ತದೆ. ನೋಡಿ, ನಾನೀಗ ಒಂದು 5 ನಿಮಿಷ ಇಟ್ಬಿಡ್ತೀನಿ. ಐದು ನಿಮಿಷ ಇಟ್ಟು ಮುಚ್ಚಿಟ್ಬಿಡೋಣ. ಮೀಡಿಯಮ್ ಊರಲ್ಲಿ ಇಟ್ಕೊರಿ, ಜಾಸ್ತಿ ಉರಿಡಕ್ಕೆ ಹೋಗ್ಬೇಡ್ರಿ. ನೋಡಿ, 5 ನಿಮಿಷ ಆಗಿದೆ. ಈಗ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಈಗ ನಾವು ಇದರಲ್ಲೇ ಬಿಡಬಾರ್ದು, ಯಾಕಂದರೆ ಇದೇ ಬಿಸಿಗೆ ಇನ್ನಿಟ್ಟು ಮೆತ್ತಗಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಬೇರೆ ಪ್ಲೇಟ್ನಾಗ ನಾವು ಆರಕ್ಕೆ ಬಿಟ್ಬಿಡ್ಬೇಕು. ಇದನ್ನ ತೆಗೆದ್ಬಿಡೋಣ. ಈಗ ಬೇರೆ ಪ್ಲೇಟ್ನಾಗ ಹಾಕೋಣ. ಎಷ್ಟು ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ನೋಡಿ, ಫುಲ್ಲು ಕೂಲ್ ಆಗಬೇಕಿದು, ತಣ್ಣಗಾಗಬೇಕು ಅಷ್ಟು ಟೋಟಲು. ನಾವು ಅಷ್ಟೊತ್ತಿಗೆ ನಾವು ಅದಕ್ಕೇನೇನು ಪದಾರ್ಥಗಳು ಬೇಕೋ ಅದೆಲ್ಲ ನೋಡ್ಕೊಂಬರೋಣ. ಅದನ್ನ ಗೊಜ್ಜು ಮಾಡ್ಕೊಳ್ಳೋದ್ರಾಗೆ ಇದು ಫುಲ್ಲು ತಣ್ಣಗಾಗಿಬಿಡ್ತೈತಿ. ನಾನು ಕಲಿಸ್ಬಿಟ್ರೆ ಸಾಕಷ್ಟೇ. ನೋಡಿ, ಇಲ್ಲಿ ಮೆತ್ತಗಾಗಿಲ್ಲ, ಕರೆಕ್ಟಾಗಿ ಬಂದಿದೆ. ಜಾಸ್ತಿ ನೀವು ಮತ್ತೆ ಬೆನೆಸಿದ್ರೆ ಮುದ್ದೆ ಥರ ಆಗಿಬಿಡ್ತಾಯಿದೆ, ಅದು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ದಂಗೆ ನೀವು ಫಾಲೋ ಮಾಡಿರಿ, ಚೆನ್ನಾಗಿರ್ತದೆ. ಈಗ ಸೈಡ್ಗೆ ಇಟ್ಬಿಡೋಣ ಇದು. ನೋಡಿ ಫ್ರೆಂಡ್ಸ್, ಸೌಗಿ ಬಾತಿಗೆ ಬೇಕಾದ ಪದಾರ್ಥಗಳು ನೋಡ್ಕೊಂಬರೋಣ. ನೋಡಿ, ಒಂದು ಅರ್ಧ ಕ್ಯಾರೆಟು ಕಟ್ ಮಾಡಿ ಸಣ್ಣಗೆ ಇಟ್ಕೊಂಡಿದ್ದೀನಿ ಸೈಡಿಗೆ. ಒಂದು 4-5 ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ತರಕಾರಿ ಬೇಕಂದ್ರೆ ಜಾಸ್ತಿ ತರಕಾರಿ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ಉದ್ದಾಗಿ ಸಿಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ. ನೋಡಿ, ಈಗ ಪಾತ್ರೆ ಕಾದಿದೆ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ,
ಕಡಲೆಬೇಳೆ ಉದ್ದಿನಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ ನಾನು. ಒಂದು ಸ್ಪೂನು ಬೇಕಾದ್ರೆ ನೀವು ಶೇಂಗಾ ಬೀಜ ಕೂಡ ಹಾಕಿರ್ಬೋದು. ನಾನು ಶೇಂಗಾ ಬೀಜ ಹಾಕ್ತಾ ಇಲ್ಲ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ನಲ್ಲ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಬೋದು. ನಾನು ಒಂದೇ ಹಾಕೊಂಡಿದ್ದೀನಿ. ನಮ್ಮ ಮಗಳು ಈರುಳ್ಳಿ ಇದ್ದರೆ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ. ಹಸಿಮೆಣಸಿನಕಾಯಿ ಏನು ತೊಗೊಂಡಿದ್ದೀನಿ. ಈಗ ಬೇಕಾದ್ರೆ ನೀವು ಸಣ್ಣ ಕಟ್ ಮಾಡೋಕ್ಕಿರ್ಬೋದು, ನೀವು ಉದ್ದನ್ನು ಸಿಲ್ಡೆ ಆಗಾದ್ರೆ ಹಾಕಿಬೋದು. ನಾನು ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಡಿಸ್ಕೊಂಡ್ಬಿಡೋಣ. ಅದ್ರಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಡಿಸ್ಬೇಕು. ಆಮೇಲೆ ಎಲ್ಲ ನಾವು ತರಕಾರಿ ಎಲ್ಲ ಹಾಕಿಬೋದು. ನೋಡಿ, ಬೆನ್ಸಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಬೇಕಂದ್ರೆ ನೀವು ಕಾಯ್ದು ಸೌಗಿ ಬಾತಿಗೆ ನೀವು ಇದು ಕಾಯಿ ತುರಿ ಕೂಡ ಹಾಕಿರ್ಬೋದು. ಹಸಿ ಕಾಯಿ ತುರಿ ಚೆನ್ನಾಗಿರ್ತದೆ ಟೇಸ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋಣ. ಅವೆಲ್ಲ ತರಕಾರಿ ಎಲ್ಲ ಸಾಫ್ಟ್ ಆಗಿಲ್ಲ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಬೇಕಂದ್ರೆ ಆಮೇಲೆ ಹಾಕಿ ನಾನು ಸಿಮ್ಮಲ್ಲೇ ನಾವು ಬೆಳೆಸ್ಬೇಕಾಗತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಬೆನ್ಕೋಬೇಕು. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಮುಚ್ಚಿಟ್ಬಿಡೋಣ. ಇದು ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. ನೋಡಿ, ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. ನೋಡಿ, ಈಗ ಮಾಡ್ಕಿದ್ರೆ ನಿಮಗೆ ಬಿಡಿ ಬಿಡಿ ಬರ್ತೈತಿ. ಇಲ್ಲಾಂದ್ರೆ ಮುದ್ದೆ ಆಗ್ಬಿಡ್ತಾ ಇದೆ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಈಗ ಆಗ್ತಾ ಇದ್ದೀನಿ ಇದರಲ್ಲಿ. ನೋಡಿ, ಇದರಲ್ಲಿ ಒಂದು ನಿಂಬೆ ನೋಳು ಹಾಕ್ಯಂತ ಇದ್ದೀನಿ ನಾನು. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಒಂದು ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಮಿಕ್ಸ್ ಆಗಿಬಿಡ್ತಾ ಇದಂತ ಮತ್ತು ಮಿಕ್ಸ್ ಕಡಿಮೆ ಮಾಡೋಕ್ಕಾರ ನೀಟಾಗಿ ಒಂದು 5 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ನೋಡಿ, ತರಕಾರಿ ಅವೆಲ್ಲ ನೀಟಾಗಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಕಾಣಿಸ್ತದೆ. ನಿಮಗೆ ಬೇಕು ಕಾಯಿ ತುರಿ ಹಾಕಬೇಕಪ್ಪ ಅಂದರೆ ಕಾಯಿ ತುರಿ ಹಾಕಿ ಕೂಡ ಚೆನ್ನಾಗಿರ್ತೈತಿ. ನೀವು ಕಾಯಿ ತುರಿ ಹಾಕಿದ್ರೆ ನಮ್ಮ ಮಗಳು ಹಾಕಿದ್ರೆ ತಿನ್ನಲ್ಲ. ಬಾಕ್ಸಿಗೆ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಷ್ಟು ಮಾಡಿದ್ದೀನಿ. ನೋಡಿ, ಒಂದು 2 ನಿಮಿಷ ನಾವು ಹಂಗೆ ಮುಚ್ಚಿ ಬಿಟ್ಬಿಡೋಣ. ಎಲ್ಲ ಉಪ್ಪು ಹುಳಿ ಎಲ್ಲ ನೀಟಾಗಿ ಹೊಂದ್ಕೊಂತೈತೆ. ಅದಕ್ಕೋಸ್ಕರ ಇವತ್ತು ಆರೋಗ್ಯ ಕೂಡ ಒಳ್ಳೆ ರಾಗಿ ತಿನ್ನೋದ್ರಿಂದ ಅದಕ್ಕೋಸ್ಕರ ಇವತ್ತು ರಾಗಿ ಬಾತ್ ಮಾಡೋದು ತೋರಿಸಿದ್ದೀನಿ ನಿಮಗೆ. ಮನೇಲಿ ಮಾಡ್ಕ್ಯಾರಿ ಫ್ರೆಂಡ್ಸ್. ರಾಗಿ ಸೌಗಿ ಬಾತ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರ್ತದೆ. ನಿಮ್ಮ ಮನೇಲಿ ಮಾಡ್ಕೊಂಡು ಟೇಸ್ಟ್ ಹೇಗೆ ಬಂದಿತ್ತು ಅಂತ ನಿಮ್ಮ ಕಮೆಂಟ್ನಲ್ಲಿ ತಿಳಿಸ್ರಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಮಾಡೋ ಫಾಲೋ ಮಾಡಿದ್ರೆ, ನಾನು ಹೆಂಗೆ ಮಾಡಿದ್ದೀನಿ ಈಗ ಅದೇ ಫಾಲೋ ಮಾಡಿದ್ರೆ ನಿಮ್ಗೆ ಸೂಪರಾಗಿ ರಾಗಿ ಬಾತ್ ಬರ್ತೈತಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಪುಡಿ ಪುಡಿ ಆಗಿ ಬಂದಿದೆ. ನೀವು ಹಂಗೆ ಮಾಡ್ತೀವಿ ಅಂದ್ರೆ ಮುದ್ದೆ ಆಗಿಬಿಡ್ತಾಯಿದೆ. ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದೀನಿ ನೋಡಿ. ಥ್ಯಾಂಕ್ ಯು.